ಆತ್ಮೀಯ H16 ನ್ಯೂಸ್ ಅರ್ಥ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ. ಆದ್ಮೇಲೆ ಮೆಕ್ಕೆಜೋಳ ರೈತರ ಸಲುವಾಗಿ ಮಾತಾಡುವಂಥದ್ದು. ಇದು ಮೆಕ್ಕೆಜೋಳ ಅಂದ್ರೆ ಗೊತ್ತಾಗ್ತದೆ, ಮೇಜ್ ಅಂದ್ರೆ ಗೊತ್ತಾಗ್ತದೆ. ಗೋಂಜಾಳ ಅಂತೂ ಬಹಳ ಪ್ರಮುಖವಾದ ಬೆಳೆ. ಅದ್ರ ದುರ್ದೈವ ಏನಪ್ಪ ಅಂದ್ರೆ ರಾಶಿ ಆದಾಗ ಅದು ರೇಟ್ ಬಿದ್ದು ಹೋಗಿಬಿಡ್ತದೆ. ನೋಡಿರಿ, ಸರ್ಕಾರ ಬೆಂಬಲ ಬೆಲೆ 2,400 ರೂಪಾಯಿ ಘೋಷಣೆ ಮಾಡ್ತದೆ. 6 ತಿಂಗಳವರೆಗೆ ಬೆಳೆ ಹಿಡಿಬೇಕು. ಒಂದು ಕ್ವಿಂಟಲ್ಗೆ 2,400 ಅಂದರೆ ಕಿಲೋಗೆ ಎಷ್ಟು ಬಿದ್ದಪ್ಪ? ನೀವು ಲೆಕ್ಕ ಹಾಕ್ಕೊಳ್ರಿ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲ ಮುಖ್ಯವಾಗಿ ನಮ್ಮ ರೇಟ್, ಮಾರ್ಕೆಟ್ ರೇಟ್ 2,400 ಬಹಳ ಆಗಿಬಿಡ್ತು. 2,400 ರೂಪಾಯಿಗಳು. ಇವ್ರು ಹೇಳ್ತಾ ಇದ್ದಾರೆ ಖರ್ಚು ಇನ್ನೂ ಕಡಿಮೆ ಬರ್ತಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಮೆಕ್ಕೆಜೋಳ ಬೆಳೆಯನ್ನು ಕೇಳಬೇಕು. ಅದು ಇದು ಎಲ್ಲಿ ತೊಗೊಳಿದ್ರೆ, ಇದು ಡಿಸ್ಟಿಲರಿ ಒಂದು ಇಂಡಸ್ಟ್ರಿ ಇದೆ ನಮ್ಮಲ್ಲಿ, ಸರಿ ತಯಾರು ಮಾಡುವಂಥದ್ದು. ಮತ್ತು ಇದಕ್ಕೂ ಅಥವಾ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಮತ್ತಷ್ಟು ಗ್ಲೂಕೋಸ್ ಫ್ಯಾಕ್ಟ್ರಿಗಳು ಸಹಿತ ತೊಗೊಳ್ಳೋಂಥದ್ದು ಅದ. ಇದು ಗೋಂಜಾಳ ಅಥವಾ ಮೇಜ್. ಅದನ್ನು ವಿಶೇಷವಾಗಿ ರೈತರಿಂದ ಖರೀದಿ 1,200ರಿಂದ ಶುರು ಆಗ್ತದೆ. 1,600 ಬಂದು ನಿಲ್ತದೆ. ಅಷ್ಟೊಂದು ತೊಗೊಳಿದ್ವಿ ನಡಿಕಿನವ್ರು, ಈ ಏಜೆಂಟ್ಸ್. ಇದರಿಂದ ರೈತಿಗೆ ಎಷ್ಟು ಹಾನಿ ಆಗ್ತದೆ? ಒಂದು ಕ್ವಿಂಟಲ್ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ಪಾಪ ರೈತಗೆ? ಭೂಮಿ ಬೇರೆ ಏನ, ಅದ್ರ ಜೊತೆಗೆ 4-5 ಜನ ದುಡಿಬೇಕು, ಅದನ್ನು ಅವ್ರ ಪೇಮೆಂಟ್ ಏನ? ನಾವು ಹೇಳ್ಬೋದು ಚೆನ್ನಾಗಿದೆ ರೀ, ಭಾಳ ಆರಾಮ ಬರ್ತದೆ, ಆರಾಮ್ ಲಾಭ ಅದ ರೀ. ನಾವು ಹೇಳ್ತೀವಿ, ವಾದ ಮಾಡ್ತೀವಿ. ಎಷ್ಟು ಖರ್ಚು ಬರ್ತದೆ ರೀ? 500-600 ರೂಪಾಯಿ ಖರ್ಚು ಬರ್ತದೆ. ಅಲ್ರಿ, ಇವತ್ತು ಒಂದು ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ ಎಲ್ಲೋ ಹೋಗಿ ಒಂದು ಊಟಕ್ಕೆ ಇವತ್ತು ಮಿನಿಮಮ್ 100 ರೂಪಾಯಿ ಬೆಲೆ ಕಟ್ತಾರೆ. 4 ಜನ ಮನ್ಯಾಗ ಬದುಕ್ತಾ ಇರ್ತಾರೆ. ರೈತ 4 ಜನ ಇಡ್ರಿ, ಭಾಳ ಬೇಡ. 1 ಎಕರೆ ಭೂಮಿ ಹಿಡ್ರಿ, 4 ಜನ ಹಿಡ್ರಿ. 4 ಜನರು ಒಂದು ದಿನದ ಕೂಲಿ ಎಷ್ಟು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು 6 ತಿಂಗಳು ವೇಟ್ ಮಾಡಬೇಕು ಈ ಗೋಂಜಾಳ ಸಲುವಾಗಿ. ಇದೆಲ್ಲ ನಾವು ಇಲ್ಲೇ ಯಾಕೆ ಮೊದಲು ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ, ರೈತನ ಬದುಕಿನ ಬಗ್ಗೆ ನಮ್ಗೆ ಗೊತ್ತಾಗಲಿ ಅಂತ. ಬೆಳೆ ಬಂದ ತಕ್ಷಣ ಬಾಬಾ ಮೇಜ್ ಗೋಂಜಾಳ ಮನೆಯಾಗ ಇಡೋಕ್ಕಾಗೋದಿಲ್ಲ, ಮನೆಗೂ ದೊಡ್ಡ ಇರುವುದಿಲ್ಲ. ಅದು ಎಲ್ಲಿ ಮಾರ್ಬೇಕು, ಎಲ್ಲಾದ್ರೂ ಹೋಗಿ ಮಾರ್ಬೇಕು. ಅದು ಮಾರ್ಬೇಕಂದ್ರೆ ಆಡಿದಾಗ ಯಾರು ಗೋಡೌನ್ ಇರ್ತದೋ ಅವ್ರು ಬರ್ತಾರೆ, ಅವ್ರು ವ್ಯಾಪಾರಿಗಳು ಬರ್ತಾರೆ. ಪಾಪ ಗೋಡೌನ್ ಕಳಿಸ್ತಾರೆ, ಅವ್ರು ತಪ್ಪಲ್ಲದು, ಅವ್ರ ಉದ್ಯೋಗ ಅದು. ಆಗ ಅವ್ರು ಎಷ್ಟು ಸಾಧ್ಯದೋ ಅಷ್ಟು ಕಡಿಮೆ ಕಿಮ್ಮತ್ತಿಗೆ ಬೇಡ್ತಾ ಇರ್ತಾರೆ. ರೈತಂತೆ ಇನ್ನೂ ಹೆಚ್ಚಿನ ಕಿಮ್ಮತ್ತಿಗೆ ಪಾಪ ಅವ್ರು ಪ್ರಯತ್ನ ಮಾಡ್ತಿರ್ತಾನೆ. ಇಲ್ಲಿ ಒಂದೇನು ಗೊತ್ತಾಯ್ತಪ್ಪ ಅಂದ್ರೆ, ಈಗ ಒಂದು 5 ಇವು ಅದಾವೆ ಅಗ್ರೋ ಇವೇನು ಇಂಡಸ್ಟ್ರಿಗೆ ಸಂಬಂಧಿಸಿದಂಥವು. ಅವ್ರಿಗೆ ಇವ್ರು ಡೈರೆಕ್ಷನ್ ಮಾಡಿದ್ದಾರೆ, ಆದೇಶ ಮಾಡಿದ್ದಾರೆ ಸರ್ಕಾರದವ್ರು. ಯಾಕೆ ಇತ್ತೀಚೆಗೆ ಒಂದು ಸ್ವಲ್ಪ ಸ್ಟ್ರೈಕ್ ಆಗ್ತಾಯಿತ್ತು. ನಮ್ಮ ಗೋಂಜಾಳಕ್ಕೆ ರೇಟ್ ಕೊಡ್ರಿ, ಬೆಂಬಲ ಬೆಲೆ ಘೋಷಣೆ ಮಾಡಿದರು. ತೊಗೊಳೋರು ಬೇಕಲ್ಲ. ಇದನ್ನು ಮೇಲೆ ಹೇಳುವಂಥದ್ದು ನಾನು. ಎಲ್ಲ ಬೆಳೆ ಪರಿಸ್ಥಿತಿ ಅದು, ಇದೇ ಪರಿಸ್ಥಿತಿ, ಸೇಮ್ ಪರಿಸ್ಥಿತಿನ. ಆದರೆ ಹಸಿ ಪಲ್ಯಗಿಲ್ಲ ಮಾಡೋರು ಅಂತ ಪಾಪ ಅವ್ರು ಹೇಳಬೇಡ. ಬದುಕ ಕೊತ್ತಂಬರಿ ಆಗಿರ್ಬೋದು, ಮತ್ತು ಮೆಂತ್ಯ ಪಲ್ಯ ಆಗಿರ್ಬೋದು, ಮತ್ತು ಅಥವಾ ಇನ್ನುಳಿದ ಅನೇಕ ಪಲ್ಯಗಳು ಬರೋದು. ಕೆಂಪು ಪಲ್ಯದ ಬರೋದು 100 ನಮೂನಿ ಬರ್ತಿರ್ತವೆ. ಆದರೆ 26 ಬೆಳೆಗಳು ಅದು ಮತ್ತೆ ಬೇರೆ. ಆ ಪಲ್ಯಗಳು ಇವತ್ತು ನೀವು ತೆಗೆದ್ರಿ, ನಾಳೆ ಇವತ್ತು ಸಂಜೆಗೆ ನಾಳೆ ಮಾರಲೇಬೇಕು. ಅದನ್ನು ಇಟ್ಕೊಳ್ಳಿಕ್ಕೆ ಬರೋದು. ಟೊಮೆಟೊ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಉಳ್ಳಾಗಡ್ಡಿನೂ ಸಹಿತ ಭಾಳ ದಿವಸ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಣಗಿಸಿದ ಕೆಲವೊಂದು ಹೆಚ್ಚಿಗೆ ಬರ್ತದೆ. ನಾನು ಹೇಗೆ ಇದರಲ್ಲಿ ಚರ್ಚೆ ಮಾಡ್ತಾಯಿದ್ದೀನಪ್ಪ ಅಂತಂದ್ರೆ, ಈಗ 2,400 ರೂಪಾಯಿ ಘೋಷಣೆ ಮಾಡೋದು. ಅದು ಬೆಂಬಲ ಬೆಲೆ. ಅದು ಇವು ಇಂಡಸ್ಟ್ರಿ ಹೋಗಿ ಅದು ಬಂದು 3 ದಿವಸ ಟೈಮ್ ಕೊಟ್ಟಾರೆ ರೈತರಿಗೆ. ಆ 3 ದಿನದಲ್ಲಿ ನೀವು ಹೋಗಿ ಹಚ್ಚಿರಿ, ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸ್ರಿ, ನಿಮ್ಗೆ ಗೋಂಜಾಳ ಅದು ಒಬ್ಬ ರೈತನಿಂದ 5 ಕ್ವಿಂಟಲ್ ಅಷ್ಟೇ ತೊಗೊಳ್ರಿ. ಇದು ಆದೇಶ. ಅದು ಹೆಚ್ಚಿಗೆ ಬೆಳೆದಿದ್ರೆ ಒಂದು 10-20 ಕ್ವಿಂಟಲ್ ಬೆಳೆದ್ರೆ ಏನು ಮಾಡ್ಬೇಕು? ನಿಮಗೆ ಬಿಟ್ಟಿದ್ದಪ್ಪ, ಅದು ನಮಗೆ ಗೊತ್ತಿಲ್ಲ. ಇದು ನಮ್ಮ ಈ ಸರ್ಕಾರದ ಒಂದು ಆದೇಶ. ಅದಕ್ಕೆ ಹೆಚ್ಚು ಬೆಳೆದ್ರೆ ಒಂದು 5 ದಿನ ಹೇಳಿದ್ದಾರೆ. ಆ ಕಾರ್ತಿಕ್ ಅಗ್ರೋ ಇಂಡಸ್ಟ್ರೀಸ್ ಬಾಗಲಕೋಟೆ, ಗ್ರೀನ್ ಎನರ್ಜಿ ಬಯೋ ರಿಫೈನರೀಸ್ ಹಾವೇರಿ, ಮುಂದೆ ಸಾವನ್ ಡಿಸ್ಟಿಲ್ ಪ್ರೈವೇಟ್ ಲಿಮಿಟೆಡ್ ಬೆಳಗಾವಿ, ಸೂರಜ್ ಅಗ್ರೋ ಇಂಡಸ್ಟ್ರೀಸ್ ಹಾವೇರಿ, ಪ್ರಭೃತಿ ಎಥನಾಲ್ ಪ್ರೈವೇಟ್ ಲಿಮಿಟೆಡ್ ಹಾವೇರಿ. ಎಥನಾಲ್ಗೂ ಬರ್ತದೆ, ಇದಕ್ಕೂ ಬರ್ತದೆ. ಮತ್ತು ಉಪಯೋಗ ಮಾಡ್ತಾರೆ ಇವರು. ಎಷ್ಟು ಕೊಡೋದಪ್ಪ ಅಂತ ಒಂದು ಕ್ವಿಂಟಲ್ಗೆ 2,400 ರೂಪಾಯಿ. ಅದಕ್ಕೆ ಮತ್ತೆ ಪಾಳೆ ಹಚ್ಚಬೇಕು, ಹೋಗಿ ನಿಲ್ಲಬೇಕು. ಅದು 5 ಕ್ವಿಂಟಲ್ ತೊಗೊಳ್ಳೋ. ಅದು ಬೇಕಾಗಿದೆ ಎಷ್ಟು ಪಾಪ ಕಡಿಮೆ. ಒಪ್ಪು ನಾವು ಮಾತನ್ನ ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ರೈತರಿಗೆ ಇಟ್ಕೊಳ್ಳೋಕೆ ಜಾಗನೇ ಇಲ್ಲ. ಬೆಳೆದುಕೊಳ್ಳೆ ಒಂದು ಅದನ್ನು ಮಾರಬೇಕು ಮನುಷ್ಯ ಬಂದಂಗೆ. ರಾಶಿ ಬಂದ ತಕ್ಷಣ 1,400 1,200 ಹೇಳಿರಿ. 12 ಶುರುವಾಗಿ 14ಕ್ಕೆ ಎಂಟಾಗಿ 14 ಬಂದ್ರೆ ಭಾರಿ ರೇಟ್ ರೀ. ಬೆಸ್ಟ್ ಸಿಗೈತಿ ಮಗ. ಅದು ಎಷ್ಟು ಖರ್ಚು ಮಾಡಿರ್ತಾನೆ, ಅದ್ರ ಗೊಬ್ಬರ, ಹೋಳಿ ಖರ್ಚು, 6 ತಿಂಗಳು ಇಂಟ್ರೆಸ್ಟ, ಭೂಮಿ ಸೌಕಳಿ ಇವೆಲ್ಲ ತೆಗಿಬೇಕಲ್ರಿ.
ಮತ್ತು 4 ಮಂದಿ ದುಡಿತಿರ್ತಾರೆ ಮಿನಿಮಮ್ ಮೈನ್ ಮಂದಿ ಎಲ್ಲ. ಹೌದು ಮೇವು ಆಗ್ತದೆ, ಹಾಲು ಆಗ್ತದೆ, ಮತ್ತು ಹೇಳ್ತಾರೆ ಇವ್ರು ಕೆಲವು ಮಾತಾಡ್ತಾರೆ, ವಾದ ಮಾಡ್ತಾರೆ ಭಾಳ ಬುದ್ಧಿವಂತರು. ಎಮ್ಮೆ ಸಾಕ್ಬೇಕ್ರಿ, ಆಕಳ ಸಾಕ್ಬೇಕ್ರಿ, ಒಂದು ಅದು ಹಾಲು ಹಿಡ್ಕೊಬೇಕ್ರಿ. ಎಷ್ಟು ತಿಂಗಳು ಬರ್ತದಪ್ಪ ಹಾಲು? 6 ತಿಂಗಳು. ಅದು ಈದ 6 ತಿಂಗಳು, ಅದು ಹಳದ 6 ತಿಂಗಳು ಹಾಲು ಬರ್ತಾವೆ. ಅದು ಎಷ್ಟು ಬರ್ತಾವೆ ರೀ ಹಾಲು? ನಮ್ಮ ಸಾಮಾನ್ಯವಾಗಿ ನಮ್ಮ ಜವಾರಿ ಆಕಳಾಗಿರ್ಬೋದು, ಎಮ್ಮೆ ಆಗಿರ್ಬೋದು, ಎಷ್ಟು ಬರ್ತಾವೆ? 1 ಲೀಟ್ರು 2 ಲೀಟ್ರು ಅದು ಭಾರಿ ಹಿಡಿತದ್ರಿ ಅಂತೇಳಿ. 2 ಲೀಟ್ರಿಗೆ ರೇಟ್ ಎಷ್ಟೈತಿ? ಅದ್ರ ತಿನ್ನಿಸ್ಬೇಕಾದ್ರೆ ಅಷ್ಟು ಬರ್ಬೇಕಾದ್ರೆ ಹೇಳಿ ತಿನ್ನಿಸ್ಬೇಕಾದಕ್ಕೆ ಎಷ್ಟು ಬಂಡವಾಳ ಹಾಕ್ಬೇಕು? ಹೊಲ್ದಾಗ ಬರುತ್ತಲ್ಲ ರೀ, ಕರೆ ರೀ, ಹೊಲ್ದಾಗ ಹಂಗೆ ಬರುತ್ತೇನು ಅದು ಹಾಕಿದಾಗ ಬರೋಲ್ಲ. ದಂಡಿ ಬಿಡಿ ಮಾಡ್ಬೇಕ್ರಿ, ದಂಡಿ ಬಿಡಿಗೆ ತಿಂಗಳು ಹಚ್ಬೇಕು ರೀ, ಮತ್ತೇನು ಮಾಡ್ಬೇಕು, ಲಾಭ ಮಾಡ್ಬೇಕು ರೀ. ಹೇಳೋದು ಭಾಳ ಸುಲಭ. ಒಂದು ತೆಂಗಿನ ಹೇಳ್ಬೇಕು 2 ದಿವಸ ತೊಗೊಳ್ತದೆ, ಎಷ್ಟು ವರ್ಷ ತೊಗೊಳ್ತದೆ, ಎಷ್ಟು ಅವೆಲ್ಲ ಗಿಡ ಎದ್ದು ಅವು ಕಾಯಿ ಕೊಡ್ತಾರೆ, ಎಷ್ಟು ವರ್ಷ ಹೋಗ್ತದೆ. ಇದು ಮಾಡ್ಬೇಕು ರೀ, ಹಾಸ್ಪಿಟಲ್ ಹಾಕ್ಬೇಕು ರೀ. ಹಿಂಗೆ ಒಟ್ಟು ವಾದಕ್ಕಾಗಿ ವಾದ ಮಾಡೋರು ಭಾಳ ಇದ್ದಾರೆ ಮತ್ತು ಬೇರೆ. ಆದರೆ 2,400 ಅದು ಈ ಫ್ಯಾಕ್ಟ್ರಿಗಳು ತೊಗೊಳೋದು, ಅದಕ್ಕೆಲ್ಲ 3,000 ಅವ್ರು ರೇಟ್ ಕೊಡ್ರಿ ಅಂತ ಹೇಳಿದ್ದಾರೆ. ಮೆಚ್ಚುವಂತ ಒಳ್ಳೆಯ ನಿರ್ಧಾರ ಸರ್ಕಾರದ. ಆದರೆ ಹೆಚ್ಚು ಬೆಳೆದವ್ರು ಏನು ಮಾಡ್ಬೇಕು ಅಂದ್ರೆ ಬಂದಾಗ ಮಾರ್ಕೋರಿ ಅಂದಂಗೆ. ನೀವು 1,600 ಮಾರ್ಕೋರಿ, 7 ನಾವು ಹೇಳ್ತೀವಿ ರೀ, 2,400 ಮ್ಯಾಲೆ ತೊಗೊಳ್ದವ್ರು ಹೇಳ್ತೀವಿ ನಾವು, ತೊಗೋಬೇಕಲ್ಲ ಅವ್ರು. ಸರ್ಕಾರ ಹೇಳ್ತದೆ ಯಾವುದೇ ವ್ಯಾಪಾರಿ ಲಾಭ ಇಲ್ಲದೆ 15-20% ಲಾಭದ ಮಾರಕ್ಕೆ ಸಾಧ್ಯ ಇದ್ದಾರೆ ಮಿನಿಮಮ್. ಇದು ಅದೇನು ಬಾನಿಸಿ ಬಂದಾಗ ಏರ್ಸರ ವ್ಯಾಪಾರಿಗಳಂತ ಏನಿಲ್ಲ. ಅದು 2 ಪಟ್ಟು 3 ಪಟ್ಟು ತುಂಡು ಬಿಡ್ತಾರೆ. 12-15 ಸಿಕ್ತಪ್ಪ ಅಂತಂದ್ರೆ ಫ್ಯಾಕ್ಟ್ರಿಗಳಿಗೆ ಅವ್ರಿಗೆ 2,400 500 ಅಲ್ಲಿ ಕೊಳೆಂಬ ಬಿದ್ದಾಗ ಮಾರ್ತಾರೆ, ಕೂಡ ಇಡ್ತಾರೆ ಅವ್ರ ವ್ಯಾಪಾರಿಗಳು. ನಾನು ಹೇಳ್ತಾ ಇರೋದು ಅದನ್ನು ಮೇಲ್ಮೇಲೆ ವಾದ ಮಾಡ್ತಾ ಇದ್ದೇನೆ. ಇದನ್ನು ಪ್ರತಿ ಹಳ್ಳಿಗೆ ಒಂದು ಗೋಡಾನ್ ಕಳಿಸ್ಕೊಟ್ರೆ ಪಾಪ ಇರ್ತಾವೆ, ರೇಟ್ ಬಂದಾಗ ಮಾರ್ಕೋತಾರೆ ಇಲ್ರಿ. ಆ ಕೆಲಸ ನಮ್ಮ ಸರ್ಕಾರಕ್ಕೆ ಮಾಡೋಲ್ತು. APMC ಹಚ್ಚಿರಿ, APMCಯಲ್ಲಿ ಪಾಪ ವ್ಯಾಪಾರಿಗಳಿದ್ದಾರೆ, ಪಾಪ ಲಾಭಕ್ಕೆ ಬಂದಿಲ್ಲ ಇಲ್ಲ ಅವರು. ಅವರ ಬೆಳೆದ ಬೆಳೆಗೆ ರೇಟ್ ಕಟ್ಟೋರು ಸ್ವತಃ ರೈತ ಆಗಲಿ. ನಾನು ಹೇಳೋದು ಇಷ್ಟ. ಇಲ್ಲಿ ವ್ಯಾಪಾರಿಗಳು ಹಾಳಾಗಲಿ, ವ್ಯಾಪಾರಿ ದಿವಾಳಿಯಲ್ಲಿ ಇರ್ತಲ್ಲ, ಅವ್ರು ರೈತರ ಗೋಡೌನ್ಗಳಿಂದಾಗಲಿ ಹಳ್ಳಿಗಳಿಂದ ಈ ಗಾಡಿಗಳು ರೋಡ್ಗಳಾಗಿದ್ದಾವೆ, ರೋಡ್ ಸಾರಿಗೆ ಮೂಲಕ ಬಂದು ಅವ್ರು ಒಯ್ಕೊಳ್ಳಿ. ಅವ್ರು ಎಲ್ಲಿ ಬೇಕಾದ್ರೆ ಸಾರಿಗೆ ಗಂಟೆ ಬಿಡ್ತಿದ್ರು ಪಾಪ ರೈತನ ವಿಚಾರ ಮಾಡ್ಬೇಕು. ಈ ರೀತಿಯಾಗಿ ವಿಚಾರ ಮಾಡ್ಬೇಕಾಗಿದೆ ಇವತ್ತು. ನನ್ನ ಈ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ರೈತ ಮುಖಂಡ ಸ್ಥಿತಿನ ಚಿಂತನೆ ಮಾಡಬೇಕಾಗಿದೆ. ನಾವು ಯಾಕೆ ಮಾತು ಹೇಳ್ತೀವಿ ಅಂದ್ರೆ ಪ್ರತಿ ಹಳ್ಳಿಯಾಗಿ ಏನೂ ಇಲ್ಲಪ್ಪ ಅಂದ್ರೆ 1,000 2,000 5,000 10,000 ಮಂದಿ ಇದ್ದೇ ಇರ್ತಾರೆ. ಒಂದು ಕುಟುಂಬದಿಂದ ಒಂದಿಷ್ಟು ದುಡ್ಡು ಹಾಕಿಸಿ, ಒಂದು ಇನಿಷಿಯಲ್ ಫಂಡ್ ಹಾಕಿ ಲೋನ್ ತಗೊಂಡು ಗೋಡೌನ್ ಕಟ್ಟರೆ, ನೀವು APMC ಹೋಗಿ ಅದನ್ನ ಇಟ್ಟು ಅಲ್ಲಿ ಬಾಡಿಗೆ ಕೊಟ್ಟು ಇದು ಮಾಡ್ಕೊಂಡು ಇಲ್ಲೇ ನಿಮ್ಮ ಮನೆ ಮುಂದೆ ಇರ್ತಾವೆ, ನಿಮ್ಮ ಕಣ್ಣು ಮುಂದೆ ಇರ್ತಾವೆ, ನಿಮ್ಮ ಹಳ್ಳಿಯಾಗಿ ಇರ್ತಾವೆ, ಅಲ್ಲೇ APMC ಇದ್ರಾಗ ಇರ್ತಾವೆ, ನಮ್ಮ ಗ್ರಾಮ ಪಂಚಾಯತ್ಯಾಗ ಇರ್ತಾವೆ, ಬಡ PKPS ಅಲ್ಲಿ ಇರ್ತಾವೆ. ಅದಕ್ಕೆ ಒಂದು ಬಾಡಿಗೆ ಕಟ್ಟಿ ಮಿನಿಮಮ್, ಆ ಬಾಡಿಗೆಯಿಂದ ಈ ಸಾಲ ಮಾಡಿದ್ರೆ ಹರ್ಕೋತ ಹೊಂಟ್ರಿ, ಜೊತೆಗೆ ನಿಮ್ಗೆ ಬೇಕಾದಂಥ ಮಾರ್ಕೆಟ್ ಬರ್ತದೆ ಬರೋದಿಲ್ಲ. ನೀವು ಗೋಧಿ ಇಡ್ರಿ, ಅಥವಾ ಭತ್ತ ಇಡ್ರಿ, ಅಥವಾ ಮತ್ತೇನು ಇಡ್ತೀರಿ ಇಡ್ರಿ, ಅಥವಾ ಗೊಂಜಾಳ ಇಡ್ರಿ, ಜೋಳ ಇಡ್ರಿ, ಯಾವ ಬೆಳೆ ಇಡ್ತೀರಿ ಇಡ್ರಲ್ಲ, ಒಣಗಿಸಿ ಇಟ್ಬಿಟ್ಟಿರಪ್ಪ ಅಂದ್ರೆ ನಿಮ್ಮ ರೇಟ್ ಬಂದ ಮರಗಳು ಅನುಕೂಲ ಆಗ್ತದೆ. ಅವು ಕೆಡ್ದಂಗೆ ಇಲ್ಲಿ ರಕ್ಷಣೆ ಮಾಡಿಕೊಡ್ರಿ. ಅವ್ರನ್ನ ಗೋಡೌನ್ ಇರ್ತದೆ, ತಂಪಾಗ ನೋಡ್ಕೊಂಡು ಹೋಗೋದಷ್ಟೇ ಇರ್ತದೆ. ಇವೆಲ್ಲ ಬೆಳೆಗಳು ಉಳಿಸೋಕೆ ಸಾಧ್ತದೆ. ಅದರಿಂದ ಮಾರ್ಕೆಟ್ ತಮಗೆ ರೇಟ್ ಬಂದಾಗ ಮಾರಕ್ಕೆ ಸಾಧ್ಯತೆ. ಅಲ್ಲಿವ್ರಿಗೆ ಮಿನಿಮಮ್ ಅವ್ರು ಬಾಡಿ ಕೊಡ್ತಾರಲ್ಲ ರೈತ, ಅವ್ರ ಮನೆ ಇಟ್ಕೊಳ್ಳೋಕೆ ಆಗಿಲ್ಲ. ಇದೇ ಕ್ರಾಂತಿ ರೀ. ಈಗ ಮಾರ್ಕೆಟ್ ಕ್ರಾಂತಿ ಆವಾಗ ಇದ್ದಿದ್ದು. ಈ ದಿಶೆಯಲ್ಲಿ ನಮ್ಮ ರೈತರು ಚಿಂತನೆ ಮಾಡಬೇಕಾಗಿದೆ, ಸರ್ಕಾರ ಚಿಂತನೆ ಮಾಡಬೇಕಾಗಿದೆ. ಇಲ್ಲ ಅಂದ್ರೆ ರೈತ ಉದ್ಧಾರ ಆಗೋದು ಅಷ್ಟರಲ್ಲೆಲ್ಲ. ಏನೋ ಪಾಪ ಒಂದು ತಾತ್ಕಾಲಿಕ ಒಂದು ರೆಮಿಡಿ ಕೊಟ್ಟಿದೆ ಸರ್ಕಾರ, 5-5 ಕ್ವಿಂಟಲ್ ತೋರಪ್ಪ ಒಬ್ಬರಿಂದ 2,400 ಹಂಗೆ ಅಂತೇಳಿ. ಅದು ಖರ್ಚು ಲೆಕ್ಕ ಮಾಡಿ ಎಷ್ಟು ಬರ್ತದೆ ಅಂತೇಳಿ. ನಾ ಹೇಳೋದ್ರಿಂದ ಏನಾಗಿದೆ ಎಕ್ಸಾಗ್ರೇಷನ್, ಮಾರೇ ಭಾಳ ಸುಳ್ಳು ಹೇಳ್ತಾನಪ್ಪ ಅಂತೇಳಿ. ಸುಳ್ಳಲ್ಲ, ಒಬ್ಬ ರೈತನ ಹೋಗಿ ಕೇಳ್ರಿ, ಬಡ ರೈತನ ಹೋಗಿ ಕೇಳ್ರಿ, ಎಷ್ಟು ಖರ್ಚು ಮಾಡಿರ್ತಾನೆ, ಎಷ್ಟು ಆಳು ಹಚ್ಚಿರ್ತಾನೆ, ಎಷ್ಟು ನೀರು ಒಡಿಸ್ಬೇಕು, ಏನು ಮಾಡ ಮತ್ತು ನೀರು ಹರಿಬೇಕಿದ್ದಕ್ಕೆ, ನೀರು ಬೇಕಿದ್ದಕ್ಕೆ ಇಲ್ಲಂತಲ್ಲ. ಕೇವಲ ಒಣ ಗಾಳಿ ಮೇಲೆ ಅದು ಬರೋದಿಲ್ಲ. ಗೊಂಜಾಳ ನೀರು ಬೇಕು, ಗೊಬ್ಬರ ಬೇಕು, ಎಲ್ಲ ಬೇಕು. ಎಷ್ಟು ಖರ್ಚು ಹಾಕೋದು ನೋಡ್ರಿ. ಮತ್ತು ಭೂಮಿ ಸೌಕರ್ಯ ತೆಗಿಬೇಕು, ಮನೆ ಮಂದಿ ಎಷ್ಟು ದುಡಿತಾರೆ ನೋಡ್ರಿ ಅಲ್ಲೇ. ಇವೆಲ್ಲನೂ ಗಮನಿಸ್ಬೇಕು. ಹೌದು ಬಾಯ್, ಎಮ್ಮೆ ಕಟ್ಟಿ ಐತಿ, ಆಡ ಕಟ್ಟಿ ಐತಿ, ಎಮ್ಮೆ ಎಷ್ಟು ತಿಂಗಳು 12 ತಿಂಗಳು ಕೊಡ್ತೀವಿ ಹಾಲು. ಇದನ್ನು ವಿಚಾರ ಮಾಡಿರಿ. ಅಂದ್ರೆ ಎಲ್ಲ ನೆಲೆಯಲ್ಲಿ ವಿಚಾರ ಮಾಡಿದಾಗ ಇದರ ಅರ್ಥ ನಾವು ಅನ್ನೋದಷ್ಟೇ ರೈತ ಸಿಕ್ಕಾಪಟ್ಟೆ ಕೊಡ್ರಿ ಅಂತಲ್ಲ, ಅವು ಬೆಳೆದ ಅಥವಾ ದುಡದ ಇದು ಏನು ಬರ್ತದೆ ಒಂದು ಕನ್ಕ್ಲೂಷನ್ ಬರ್ತದೆ ಇಷ್ಟಪ್ಪ ಅಂತೇಳಿ. ಅದ್ಮೇಲೆ 50% ಲಾಭ. ಆದ್ರೆ ಅವ್ನು ಚೆನ್ನಾಗಿರ್ತಾನೆ. ಮತ್ತು ದುಡ್ಡು ಏನು ಖರ್ಚು ಮಾಡ್ತಾನೆ ಅವ? ನಮ್ಮ ಮಾರ್ಕೆಟ್ದಾಗ ಖರ್ಚು ಮಾಡ್ತಾನೆ. ಹೀಗಾಗಿ ಮಾರ್ಕೆಟ್ ಸಿಕ್ಕ ಮೇಲೆ ಕಿತ್ತು ಹೇಳ್ತದೆ. ಅವ್ರ ಜೀವನ ಮಟ್ಟನೂ ಉತ್ತಮ ಆಗ್ತದೆ. ಸಾಲ ತೆಗೆದು ಬಂದ್ ಆಗ್ತದೆ, ಬಡ್ಡಿ ಕೊಡೋದು ತಪ್ತದೆ. ಸಹಜವಾಗಿನ ಒಂದು ಆರೋಗ್ಯವಂತ ಕುಟುಂಬ ರೆಡಿ ಆಗ್ತದೆ. ಆರೋಗ್ಯವಂತ ಕುಟುಂಬ, ಆರೋಗ್ಯವಂತ ಸಮಾಜ, ಆರೋಗ್ಯವಂತ ಜಿಲ್ಲಾ, ತಾಲೂಕಾ, ಸ್ಟೇಟ, ದೇಶ ಅಲ್ವಾ? ನಿಮ್ಗೇನು ಅನಿಸ್ತದೆ? ನಿಮ್ಗೆ ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.